ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದು ತಿಂಡಿ ತಿಂದು ಹಸುಗಳಿಗೂ ತಿಂಡಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಹಸುಗಳನ್ನು ಫೀಡ್ಸ್ ಮತ್ತು ಜೋಳದ ನುಚ್ಚು ಎರಡನ್ನೂ ಹಾಕಿ ತಿನ್ನಿಸ್ತಾ ಇದ್ದೀವಿ ಫ್ರೆಂಡ್ಸ್. ನಂತರ ತೋಟಕ್ಕೆ ಹೋಗೋಣ ಅಂತ ಗಾಡಿ ತಗೊಂಡೆ ಫ್ರೆಂಡ್ಸ್, ಆದರೆ ಬೇರೆ ಕೆಲಸ ಹೇಳ್ಬಿಟ್ರು. ಅದೇನಂದರೆ ಸುಮಾರು ದಿನಗಳ ಹಿಂದೆ ತೆಂಗಿನಕಾಯಿ ಒಟ್ಟು ಊದಿದ್ವಿ. ಸುಮಾರು ದಿನ ಆಗಿತ್ತು. ಬೇರು ತುಂಬ ಭೂಮಿ ಒಳಗಡೆ ಬಿಟ್ಬಿಟ್ಟಿದೆ ಫ್ರೆಂಡ್ಸ್. ಸ್ವಲ್ಪ ಕೀಳೋದು ಕಷ್ಟ ಆಯಿತು. ಆದರೂ ಕಿತ್ಕೊಂಡು ಒಂದು ಚೀಲದೊಳಗಡೆ ಹಾಕೊಂಡಿದ್ವಿ ಫ್ರೆಂಡ್ಸ್ ಅದನ್ನ. ನಂತರ ನಂಗೆ ಹೇಳೋದು ಕೆಲಸವೇ ಹಸು ಬಿಡು ಅಂದ್ಬಿಟ್ರು ಫ್ರೆಂಡ್ಸ್. ಹಸುನೆಲ್ಲ ಬಿಟ್ಬಿಟ್ಟೆ ಫ್ರೆಂಡ್ಸ್. ಆದರೆ ನಾನು ಹೋಗ್ಲಿಲ್ಲ, ನಮ್ಮ ದೊಡ್ಡಪ್ಪನ ಕಳಿಸಿದೆ. ನಂತರ ನಮ್ಮ ರಥನ ಸ್ಟಾರ್ಟ್ ಮಾಡಕ್ಕೆ ಹೋದೆ. ಯಾಕೋ ರಥ ಸ್ಟಾರ್ಟ್ ಆಗ್ತಿಲ್ಲ ಫ್ರೆಂಡ್ಸ್. ಯಾಕೋ ಕೈ ಕೊಡ್ತು ಅಂದ್ಕೊಂಡು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂತರ ನಮ್ಮ ಅಣ್ಣ ರಥ ಎತ್ಕೊಂಡು ತೋಟಕ್ಕೆ ಹೋದೆ ಫ್ರೆಂಡ್ಸ್. ತೋಟಕ್ಕೆ ಹೋದ ತಕ್ಷಣ ನಾವು ಈರುಳ್ಳಿ ಹಾಕಿದ್ವಲ್ಲ ಫ್ರೆಂಡ್ಸ್, ಅದು ನೋಡಿದ್ವಿ. ತುಂಬ ಚೆನ್ನಾಗಿ ಮೊಳಕೆ ಹೊಡೆದಿತ್ತು. ಎಲ್ಲ ಗೊತ್ತಾಗೋಯ್ತು. ನಂತರ ತೆಂಗಿನ ಸೊಸೆ ನೆಡಕ್ಕೆ ಹೋದ್ವಿ. ಗುಂಡಿ ತೆಗಿತಾ ಇದ್ದೀವಿ. ಮಳೆ ಬಿದ್ದಾಗಣ ತೇವ ಇದೆ ಫ್ರೆಂಡ್ಸ್. ನಂತರ ನಂಗೆ ಬಾಯಿಗೆ ಬಂದಾಗ ಬೈದ್ಬಿಟ್ರು. ಯಾಕೆ ಅಂದರೆ ಅವತ್ತು ಮೇವು ಕುಯ್ದಿದ್ನಲ್ಲ ಫ್ರೆಂಡ್ಸ್, ಅದನ್ನ ಕ್ಲೀನಾಗಿ ಕುಯ್ದಿಲ್ಲ ಅಂದ್ಬಿಟ್ರು. ನಂತರ ನಮ್ಮ ರಥನ ನಮ್ಮ ಅಣ್ಣನ ಗಾಡಿ ಕಟ್ಕೊಂಡು ಎಳಿಸ್ಕೊ ಹೋಯ್ತಾ ಇದ್ದೀವಿ. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನಂತರ ನಾನು ಹೋಗಿದ್ದೆ ನಮ್ಮ ಹಸ್ಕೊಳ್ಳಿರೋ ಜಾಗಕ್ಕೆ. ನಮ್ಮ ದೊಡ್ಡಪ್ಪನ ಊಟ ಕಳ್ಸಕ್ಕೆ ಹೋಗಿದೆ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಾವು ಹಸುಗಳನ್ನ ಕಾಡಿನ ಪಕ್ಕದಲ್ಲೇ ಫ್ರೆಂಡ್ಸ್ ಮೇಯಿಸ್ತಾ ಇರೋದು. ಆದರೆ ಕಾಡೊಳಕ್ಕೆ ಹೋಗಿಲ್ಲ. ಮೊದಲು ಕಾಲದಲ್ಲಿ ಕಾಡೊಳಗೆ ಮೇಯಿಸ್ತಾ ಇದ್ರು. ಇವಾಗಲೂ ಹೋಯ್ತಾರೆ, ನಾವು ಮಾತ್ರ ಹೋಗಲ್ಲ. ತುಂಬ ಗಾಳಿ ಮಳೆ ಬರ್ತೈತೆ ಫ್ರೆಂಡ್ಸ್. ಹಸುಗಳೆಲ್ಲ ಹೋಗಿ ಮರದ ಕೆಳಗೆ ನಿಂತ್ಕೋತಾ